ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನೇನು ನಮಗೆ ಡಬ್ಲ್ಯೂ ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಆದಂತಹ ಕ್ಲಾಶ್ ಇನ್ ಪ್ಯಾರಿಸ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಗೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಅದಕ್ಕೆ ಮೇನ್ ರೀಸನ್ ಪ್ಯಾರಿಸ್ ನ ಕ್ರೌಡ್. ಕಡೆದಾಗಿ ನಮಗೆ ಬ್ಯಾಕ್ ಲ್ಯಾಶ್ ಫ್ರಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆಗ ಆ ಒಂದು ಕ್ರೌಡ್ ಬ್ಯಾಕ್ ಲ್ಯಾಶ್ ನ ಯಾವ ರೀತಿ ಹೈಪ್ ಮಾಡಿದ್ರು ನಿಮಗೆ ನೆನಪಿರುತ್ತೆ. ಯಾವ ರೀತಿ ಚಿಕ್ಕ ಚಿಕ್ಕ ಮೂಮೆಂಟ್ ಗೂ ಕೂಡ ಚಿಯರ್ಸ್ ನ ಕೊಟ್ಟು ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಎನರ್ಜಿನ ಇನ್ನೂ ಕೂಡ ಜಾಸ್ತಿ ತಗೊಂಡೋಗಿದ್ರು. ಅಂಡ್ ಈಗ ಡಬ್ಲ್ಯೂ ಅವರು ಮತ್ತೊಮ್ಮೆ ಫ್ರಾನ್ಸ್ ನ ಪ್ಯಾರಿಸ್ ಗೆ ಹೋಗ್ತಾ ಇದೆ. ಅಂಡ್ ಕ್ಲಾಶ್ ಇನ್ ಪ್ಯಾರಿಸ್ ನಮಗೆ ಈ ಬಾರಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ನಾವು ಎಲ್ಲಿ ನೋಡೋದು, ಯಾವಾಗ ನೋಡೋದು, ಯಾವ ಟೈಮ್ ಅಲ್ಲಿ ನೋಡೋದು, ಇಲ್ಲಿ ನಮಗೆ ಯಾವ ಯಾವ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಈ ಒಂದು ವಿಡಿಯೋನ ನೋಡಿದ್ಮೇಲೆ ನಿಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಮೇಲೆ ಇರತಕ್ಕಂತಹ ಎಲ್ಲ ಡೌಟ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಯಾವ ಮ್ಯಾಚಸ್ ಗಳು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಅಂಡ್ ಇನ್ನೂ ಕೂಡ ಯಾವ ಮ್ಯಾಚಸ್ ಗಳು ಅನೌನ್ಸ್ ಆಗುತ್ತೆ ಅಂತ ತಿಳಿಸ್ಕೊಡೋದಾದ್ರೆ, ನಿಮಗೆ ಗೊತ್ತಿರಬಹುದು ನಮ್ಮ ಟ್ರಿಪಲ್ ಎಚ್ ಅವರ ಸ್ಟ್ರಾಟಜಿ ಯಾವ ರೀತಿ ಅಂತ. ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ 4 ರಿಂದ 5 ಮ್ಯಾಚಸ್ ಗಳು ಅಷ್ಟೇ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನಾರ್ಮಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ. ಅಂಡ್ ಈ ಬಾರಿ ಗೈಸ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಕೂಡ 5 ರಿಂದ 6 ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಮಿನಿಮಮ್ 5 ಮ್ಯಾಚ್ ಅಂತೂ ನೋಡೋದಕ್ಕೆ ಸಿಗುತ್ತೆ. ಮ್ಯಾಕ್ಸಿಮಮ್ ಇನ್ನ ಒಂದು ಮ್ಯಾಚ್ ನ ಆಡ್ ಮಾಡಿ ಡಬ್ಲ್ಯೂ ಅವರು 6 ಮ್ಯಾಚ್ ನ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಗೆ ಬುಕ್ ಮಾಡಬಹುದು. ಮೊದಲನೇದಾಗಿ ಈಗಾಗಲೇ 3 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿದ್ದಾರೆ. ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಯೋಮಿ ಹಾಗೆ ಸ್ಟೆಫನಿ ವೆಕೇರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಎಂ ಪಂಕ್, ಸೆತ್ ರೋಲಿನ್ಸ್, ಎಲೆ ನೈಟ್ ಹಾಗೆ ಜೇ ಊಸೋ ಅವರ ನಡುವೆ ಕೂಡ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ 3 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಲ್ಲದೆಲ್ಲೂ ಕೂಡ ಗೈಸ್ ನಮಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ಈ 5 ಮ್ಯಾಚ್ ನ ಡಬ್ಲ್ಯೂ ಅವರು ಕನ್ಫರ್ಮ್ ಆಗಿ ಮಾಡಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಕ್ಲಾಶ್ ಇನ್ ಪ್ಯಾರಿಸ್ ಗೆ. ಈ 5 ಮ್ಯಾಚ್ ನ ಬಿಟ್ಟು ಇನ್ನ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಆಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ಸಿಂಗಲ್ಸ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಆಡ್ ಮಾಡಬಹುದು. ಸದ್ಯಕ್ಕೆ ಇಷ್ಟು ಮ್ಯಾಚಸ್ ಗಳು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಮ್ಯಾಚ್ ಕಾರ್ಡು ನಿಜವಾಗ್ಲೂ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಕೂಡ ಫ್ಯಾಟಲ್ 4-ವೇ ಮ್ಯಾಚ್ ಹಾಗೆ ನಮ್ಮ ಜಾನ್ ಸಿನಾ ರೋಮನ್ ರೈನ್ಸ್ ಅವರ ಮ್ಯಾಚ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇನ್ನ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಇದಾಗ್ತಾ ಇರೋದು ಫ್ರಾನ್ಸ್ ಅಲ್ಲಿ. ಅದಕ್ಕೋಸ್ಕರ ಟೈಮಿಂಗ್ಸ್ ಸಿಕ್ಕಾಪಟ್ಟೆ ಡಿಫರೆಂಟ್ ಇದೆ. ಇಂಡಿಯಾದಲ್ಲಿ ನಮಗೆ ಇದೇ ಆಗಸ್ಟ್ 31ನೇ ತಾರೀಕು ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಟೈಮ್ ಬಗ್ಗೆ ಮಾತಾಡೋದಾದ್ರೆ, ಇದೇ ಆಗಸ್ಟ್ 31ನೇ ತಾರೀಕು ಭಾನುವಾರ ಮಧ್ಯರಾತ್ರಿ 11:00 ಕ್ಲಾಶ್ ಇನ್ ಪ್ಯಾರಿಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಾರಿ ನಾವು ಪ್ರೀಮಿಯಂ ಲೈವ್ ಇವೆಂಟ್ ನ ಮಧ್ಯರಾತ್ರಿ ಎತ್ಕೂತ್ಕೊಂಡು ನೋಡಬೇಕು. ಅಫ್ಕೋರ್ಸ್ ಟಿವಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಎಲ್ಲರ ಬಳಿ ಕೂಡ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇದ್ರೆ ಮಾತ್ರ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ನೀವು ನೋಡೋದಕ್ಕೆ ಸಾಧ್ಯ ಆಗೋದು. ಸಬ್ಸ್ಕ್ರಿಪ್ಷನ್ ಏನಾದ್ರೂ ಇಲ್ಲ ಅಂದ್ರೆ ಫ್ರೀ ಆಗಿ ಕೂಡ ನೋಡಬಹುದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ನನ್ನ ಇನ್ಸ್ಟಾಗ್ರಾಮ್ ನ ಹೋಗಿ ಫಾಲೋ ಮಾಡಿ, ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಅದರಿಂದನೂ ಕೂಡ ಆಗ್ಲಿಲ್ಲ ಅಂದ್ರೆ ಡೇಟ್ ಹತ್ರ ಬರ್ತಿದ್ದಂಗೆ ಒಂದು ದಿನದ ಮುಂಚೆ ನಾನು ಸ್ಟೋರಿಯಲ್ಲಿ ಒಂದು ಲಿಂಕ್ ನ ಅಪ್ಲೋಡ್ ಮಾಡ್ತೀನಿ. ಅದರಿಂದ ನೀವು ಆರಾಮಾಗಿ ಆಗಸ್ಟ್ 31ನೇ ತಾರೀಕು ಮಧ್ಯರಾತ್ರಿ 11:00 ಆ ಒಂದು ಲಿಂಕ್ ನ ಓಪನ್ ಮಾಡಿಕೊಂಡು ಕ್ಲಾಶ್ ಇನ್ ಪ್ಯಾರಿಸ್ ನ ಫ್ರೀ ಆಗಿ ಎಂಜಾಯ್ ಮಾಡಬಹುದು. ಅಂಡ್ ಫಾಲೋ ಮಾಡಿದ್ರೆ ಮಾತ್ರ ಒಂದು ಲಿಂಕ್ ಓಪನ್ ಆಗುತ್ತೆ. ಆಫ್ಕೋರ್ಸ್ ಫಾಲೋ ಮಾಡಿಲ್ಲ ಅಂದ್ರೂ ಕೂಡ ಓಪನ್ ಆಗುತ್ತೆ. ಬಟ್ ಇನ್ನೇನು 61 ಜನ ಫಾಲೋ ಆದರೆ ಒಂದಕ್ಕೆ ಕಂಪ್ಲೀಟ್ ಆಗುತ್ತೆ. ಸೊ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಅದ್ಭುತವಾದ ಕಂಟೆಂಟ್ಗಳು ಕೂಡ ಇನ್ಸ್ಟಾಗ್ರಾಮಲ್ಲಿ ಆಗಾಗ ನೋಡೋದಕ್ಕೆ ಸಿಗುತ್ತೆ. ಸೊ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆಗಸ್ಟ್ 31ನೇ ತಾರೀಕು ಮಧ್ಯರಾತ್ರಿ 11:00 ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಆಫ್ಕೋರ್ಸ್ ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, see you guys in my next video.